Hey skincare fam, it's me Avinash again. Finally time ಬಂದಿದೆ ಲೈಕ್ ಹೇಗೆ ಅಂದರೆ ಆನ್ಸರ್ ಮಾಡೋದು ಕ್ವಶನ್ಸ್ ಫ್ರಮ್ ಸೋ ಮೆನಿ ಟೈಮ್ಸ್ ಐ ಆಮ್ ಗೆಟಿಂಗ್ ಅದನ್ನೆಲ್ಲ ಆನ್ಸರ್ ಮಾಡೋದು. ಆ್ಯಂಡ್ ಏನಪ್ಪ ಅಂದರೆ ಕ್ವಶನ್ಸ್ ಬಂದ್ಬಿಟ್ಟು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕಿನ್ ಕೇರ್ ಲೈಕ್ ನೈಟ್ ಮತ್ತು ನೀವು ಮಾರ್ನಿಂಗ್ ಏನು ಮಾಡ್ತಿರಲ್ಲ ಅದ್ರ ಡಿಫ್ರೆನ್ಸ್ ಏನಿದೆ ಅಂತ. ಸೊ ನೀವೇನು ಪ್ರಾಡಕ್ಟ್ ಯೂಸ್ ಮಾಡ್ತಿರಲ್ಲ ಅದನ್ನೇ ನಾವು ಮಾರ್ನಿಂಗ್ ಯೂಸ್ ಮಾಡೋದು ನೈಟ್ ಯೂಸ್ ಮಾಡ್ಬೋದಾ ಆ್ಯಂಡ್ ಆ ಥರ ಸ್ಮಾಲ್ ಕ್ವಶನ್ಸ್ ಎಲ್ಲ ಬಂದೆ. ಅದನ್ನ ಎಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ಲೈಕ್ ಇದನ್ನ ಬ್ರೇಕ್ ಡೌನ್ ಮಾಡೋಣ, ಲೈಕ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಮಾತಾಡೋಣ. ಮಾರ್ನಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಯಾಕಪ್ಪ ಅಂದರೆ ಲೈಕ್ ಪ್ರೊಟೆಕ್ಟ್ ಮಾಡೋಕ್ಕೆ ನಿಮಗೆ ಸ್ಕಿನ್ ಸನ್ನಿಂದ ಆಗಿರ್ಬೋದು ಇಲ್ಲ ಪೊಲ್ಯೂಷನ್ ಆ ಥರ. ಆ್ಯಂಡ್ ನೈಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವ ಥರ ಅಂದರೆ ಲೈಕ್ ರಿಪೇರ್ ಮಾಡ್ತೀವಿ ನಿಮ್ಮ ಸ್ಕಿನ್ನ. ಆ್ಯಂಡ್ ಏನಪ್ಪ ಅಂದರೆ ಡಿಫ್ರೆಂಟ್ ನೀಡ್ಸ್ ಆಗಿರ್ಬೋದು, ಡಿಫ್ರೆಂಟ್ ಟೈಮ್ ಇಲ್ಲ ಡಿಫ್ರೆಂಟ್ ಪ್ರಾಡಕ್ಟ್ಸ್. ತುಂಬ ಟೆನ್ಷನ್ ಮಾಡ್ಕೊಳ್ಕೊಬೇಡಿ, ಅದನ್ನ ಸಿಂಪಲಾಗಿರ್ತೀನಿ. ಆ್ಯಂಡ್ ಇದನ್ನ ಈಸಿಯಾಗಿ ಬ್ರೇಕ್ ಡೌನ್ ಮಾಡ್ಕೊಂಡು ನೀವೇನೋ ಬಿಗಿನರ್ ಆಗಿದ್ರೂ ನಿಮ್ಗೆ ಈಸಿಯಾಗಿ ಇದು ಅರ್ಥ ಆಗುತ್ತೆ. ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಯಾಕೆ ಇಂಪಾರ್ಟೆನ್ಸ್ ಅಂತ ಹೇಳ್ತೀನಿ ಅಂದರೆ ಲೈಕ್ ನೀವೇನಾದರೂ ಹೊರಗಡೆ ಹೋಗ್ತೀರಾ ಅಂದರೆ ಲೈಕ್ ಸನ್ ಇಲ್ಲಾಂದರೆ ಬ್ಲೂ ಲೈಟ್ ಇಲ್ಲಾಂದರೆ ಪೊಲ್ಯೂಷನ್, ಅದರಿಂದ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಮಾರ್ನಿಂಗ್ ರುಟೀನ್ ಏನಿದಿಲ್ಲ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಫಸ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ಲೆನ್ಸರ್ ಯಾಕೆ ಇಂಪಾರ್ಟೆಂಟ್ ಕೊಡಿ ಅಂತ ಹೇಳ್ತೀನಿ ಅಂದರೆ ಲೈಕ್ ನಿಮ್ಮದೇನು ಲೈಟಾಗಿ ನಿಮ್ಮ ಫೇಸ್ ಏನಿದೆಯಲ್ಲ ರೀಸೆಟ್ ಮಾಡುತ್ತೆ ಅದು. ನೀವು ತುಂಬ ಆರ್ಶಾಗೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ನಾರ್ಮಲಾಗಿ ಯೂಸ್ ಮಾಡಿ. ಜಾಸ್ತಿ ನೀವು ಆರ್ಶಾಗಿ ಯೂಸ್ ಮಾಡಿದ್ರು ಕೂಡ ನಿಮ್ಮ ಸ್ಕಿನ್ ಏನಿದೆಯಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸಿರಮ್ ನಿಮಗೆ ಸುಮಾರು ಜನಕ್ಕೆ ಆಗ್ಲಿಕ್ಕೆ ಗೊತ್ತಿರುತ್ತೆ. ಲೈಕ್ ವಿಟಮಿನ್ ಸಿ, ನಿಯಾಸಿಯಾಮೈಡ್ ಆ ಥರ ಸುಮಾರು ಇದೆ. ಅದನ್ನ ನೀವು ಯಾವ ಥರ ಬೇಸಿಸ್ ಮೇಲೆ ಯೂಸ್ ಮಾಡಬೇಕು ಅಂದರೆ ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಇದೆಯಲ್ಲ, ಹ್ಯಾಕ್ನಿ ಆಗಿರ್ಬೋದು ಇಲ್ಲ ಡಾರ್ಕ್ ಸ್ಪಾಟ್ಸ್ ಆ ಥರ ಯಾವ್ದು ಇದೆಯಲ್ಲ ಪಿಗ್ಮೆಂಟೇಷನ್, ಆ ಬೇಸಿಸ್ ಮೇಲೆ ನೀವು ಸಿರಮ್ನ ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಗೆ ಯಾವುದು ಸಿರಮ್ ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಲೈಕ್ ಕಮೆಂಟಲ್ಲಿ ನೀವು ಬಂದುಬಿಟ್ಟು ಹೇಳಿ ನಿಮ್ಗೆ ಯಾವ ಥರ ಸಿರಮ್ ಆ್ಯಂಡ್ ಯಾವ ಥರ ಪ್ರಾಬ್ಲಮ್ ಇದೆ ಅಂತ. ನಾನು ಇದಕ್ಕೆ ಸಜೆಸ್ಟ್ ಮಾಡ್ತೀನಿ ಯಾವ ಥರ ಸಿರಮ್ನ ಯೂಸ್ ಮಾಡಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮಾಯ್ಶ್ಚರೈಸರ್ ಯಾಕೆ ಅಂತ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಇದ್ರೂ ಕೂಡ ಪ್ಲೀಸ್ ಅದನ್ನ ನೀವು ನಾರ್ಮಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಯಾಕೆಂದರೆ ಜೆಲ್ಲಿ ಬೇಸ್ಡ್ ಅದನ್ನೆಲ್ಲ ಯೂಸ್ ಮಾಡಿ. ಇದೇನಿದೆಯಲ್ಲ ಲೈಕ್ ಅದಾದಮೇಲೆ ಬಂದ್ಬಿಟ್ಟು ನಿಮಗೆ ಸನ್ಸ್ಕ್ರೀನ್ ಏನಿದೆಯಲ್ಲ ನಿಮ್ಮ ಮಾರ್ನಿಂಗ್ ರೂಟೀನಲ್ಲಿ ಇರೋ ಥರ. ಏಕೆ ಅಂದರೆ ನೀವು ಹೊರಗಡೆ ಏನು ಹೋಗ್ತಿರಲ್ಲ ಅದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅಟ್ಲೀಸ್ಟ್ SPF 30 ಇರೋದನ್ನ ಯೂಸ್ ಮಾಡಿ. ಬಿಕಾಸ್ ಯಾಕೆಂದರೆ ನೀವೇನು ಸನ್ ಹೋಗ್ತಿರಲ್ಲ ಆವಾಗ ಅದು ಸನ್ UV ರೇಸಿಂದ ನಿಮ್ಮನ್ನ ಅವಾಯ್ಡ್ ಮಾಡುತ್ತೆ ಆ್ಯಂಡ್ ಪೊಲ್ಯೂಷನ್ಸ್ ಆ ಥರ ಎಲ್ಲ ಅವಾಯ್ಡ್ ಮಾಡುತ್ತೆ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡ್ದೇ ಅಟ್ಲೀಸ್ಟ್ ನೀವು ಹೊರಗಡೆ ಹೋಗಬೇಡಿ. ಆ್ಯಂಡ್ ನೀವೇನಾದ್ರು ಸುಮಾರು ಹೊತ್ತು ಹೊರಗಡೆ ಇರ್ತೀರಾ ಅಂದರೆ ಅಪ್ಲೈ ಮಾಡ್ತಾಯಿರಿ ಅದನ್ನ ಸನ್ಸ್ಕ್ರೀನ್ನ. ಸೊ ಅದರಿಂದ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗಿರುತ್ತೆ ಸನ್ನಿಂದ ಆಗಿರ್ಬೋದು ಇಲ್ಲಾಂದರೆ ಪೊಲ್ಯೂಷನ್, ಬ್ಲೂ ಲೈಟ್. ಸೊ ಸನ್ಸ್ಕ್ರೀನ್ ಏನಿದೆ ತುಂಬ ಇಂಪಾರ್ಟೆಂಟ್. ಮಾರ್ನಿಂಗ್ ಸ್ಕಿನ್ ಕೇರ್ ಆಯಿತು. ಆ್ಯಂಡ್ ಲೆಟ್ಸ್ ಸ್ವಿಚ್ ಟು ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಏನು ಮಾಡುತ್ತೆ ಅಂದರೆ ಲೈಕ್ ನೀವೇನು ಯೂಸ್ ಮಾಡಿರ್ತೀರಲ್ಲ ನಿಮ್ಮದು ಮೇಕಪ್ ಆಗಿರ್ಬೋದು ಇಲ್ಲಾಂದರೆ ಸನ್ಸ್ಕ್ರೀನ್ ಅದನ್ನೇನು ಯೂಸ್ ಮಾಡಿರ್ತೀರ ಅದನ್ನ ರಿಮೂವ್ ಮಾಡುತ್ತೆ. ಲೈಕ್ ಇದೇನಿದೆಯಲ್ಲ ಟ್ರೀಟ್ಮೆಂಟ್ ಲೈಕ್ ಇದು ರಿಪೇರ್ ಮಾಡುತ್ತೆ ನಿಮ್ಮ ನೈಟ್ ಸ್ಕಿನ್ ಕೇರ್ ಏನಿದೆಯಲ್ಲ. ಆ್ಯಂಡ್ ಇದರಲ್ಲಿ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದರಲ್ಲೂ ಕೂಡ ನೀವು ಕ್ಲೆನ್ಸರ್ನ ಯೂಸ್ ಮಾಡಿ. ಲೈಕ್ ಕ್ಲೆನ್ಸರ್ ಏನಂದರೆ ಡಬಲ್ ಟೈಮ್ ಯೂಸ್ ಮಾಡೋದ್ರಿಂದ ಏನು ಎಫೆಕ್ಟ್ ಆಗೋಲ್ಲ. ಅದರಿಂದ ಯೂಸ್ ಇದೆ. ಲೈಕ್ ನೀವೇನು ಅಪ್ಲೈ ಮಾಡಿರ್ತಿರಲ್ಲ ಸನ್ಸ್ಕ್ರೀನ್ ಆರ್ ಮೇಕಪ್ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಅದು. ಅದರಿಂದ ನೀಟಾಗಿ ರಿಪೇರ್ ಮಾಡುತ್ತೆ. ಆ್ಯಂಡ್ ಇದಲ್ಲದೆ ನೀವು ಬೇಕಾದ್ರೆ ನೆಕ್ಸ್ಟ್ ಇದರಲ್ಲೂ ಕೂಡ ಸಿರಮ್ ಯೂಸ್ ಮಾಡ್ಬೋದು ಲೈಕ್ ನೈಟಲ್ಲಿ. ಲೈಕ್ ಹೇಗೆ ಅಂದರೆ ನೋಡಿರ್ಬೋದು ನೀವು ನಿಯಾಸಿಯಾಮೈಡ್ ಬಂದುಬಿಟ್ಟು ಆಯಿಲ್ ಕಂಟ್ರೋಲ್ ಮಾಡೋಕ್ಕೆ. ಆ್ಯಂಡ್ ಅದಲ್ಲದೆ ರೆಟ್ನಾಲ್ ಬಂದುಬಿಟ್ಟು ಆ್ಯಕ್ನಿ. ಆ್ಯಂಡ್ ವಿಟಮಿನ್ ಸಿ ಬಂದುಬಿಟ್ಟು ಲೈಕ್ ನಿಮ್ಮದೇನು ಡಾರ್ಕ್ ಸ್ಪಾಟ್ಸ್ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೋಸ್ಕರ ನೀವು ಸಿರಮ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ ಏನಿದೆಯಲ್ಲ ಅದು ಹೈಡ್ರೇಟ್ ಆಗಿರುತ್ತೆ. ಸೊ ಹೈಡ್ರೇಟಾಗಿ ಇಡುತ್ತೆ ಅಂತ ಅದಕ್ಕೋಸ್ಕರ ನೀವು ಬಂದುಬಿಟ್ಟು ಯೂಸ್ ಮಾಡಿ ಅಂತ ಹೇಳ್ತಾರೆ. ಲೈಕ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನೀಟಾಗಿ ಫೇಸ್ ಸ್ಟ್ರಕ್ಚರ್ ಇರುತ್ತೆ. ಆ್ಯಂಡ್ ಅದಲ್ಲದೆ ನೀವು ಇದನ್ನ ಯೂಸ್ ಮಾಡಿದಾಗ ಸ್ಕಿನ್ ಏನಿದೆಯಲ್ಲ ನೀವು ಹೈಡ್ರೇಟಾಗಿ ತುಂಬ ನೀಟಾಗಿ ಇಡುತ್ತೆ ಅದು. ಆ್ಯಂಡ್ ಲಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಲಿಪಾಮ್ ಇಲ್ಲಾಂದರೆ ಅಂಡರ್ ಐ ನೀವೇನು ನೀಟಾಗಿ ಏನಾದ್ರು ಫುಲ್ ಡಾರ್ಕ್ ಆಗಿತ್ತು ಅಂದರೆ ನೀಟಾಗಿ ಸ್ಲೀಪ್ ಇಲ್ಲದೆ ಇದ್ದೇನೆ ಆ ಥರ ನಿಮಗೆ ಎಕ್ಸ್ಟ್ರಾ ಸ್ಕಿನ್ ಕೇರ್ ರುಟೀನ್ ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಲೈಕ್ ನಿಮ್ಗೇನಾದ್ರು ಆ ಥರ ಇದ್ದರೆ ಅಷ್ಟೇ ಮಾಡಿ ಅಂತ ಹೇಳ್ತಿಲ್ಲ. ಲೈಕ್ ನೀವು ಮಾಡಿದ್ರು ಮಾಡ್ಬೋದು. ಲೈಕ್ ಸ್ಕಿನ್ ಕೇರ್ ಅದರಲ್ಲಿ ಇದೊಂದು ಆಪ್ಷನಲ್ ಥರ ನೀವು ಲಿಪಾಮ್ ಮತ್ತು ಅಂಡರ್ ಐ ಯೂಸ್ ಮಾಡೋದು. ಆ್ಯಂಡ್ ದೇರ್ ಯು ಗೋ. ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ ಅನ್ಕೋತೀನಿ ಲೈಕ್ ಮಾರ್ನಿಂಗ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ. ಆ್ಯಂಡ್ ಅದಲ್ಲದೆ ನೀವೇನಾದರೂ ಈ ವಿಡಿಯೋದಲ್ಲಿ ಏನಾದರೂ ಕಲ್ತಿದ್ರೆ ಅಂದರೆ ಲೈಕ್ ಮಾಡೋದು ಮರೆಯೋಕ್ಕೋಗ್ಬೇಡಿ. ಆ್ಯಂಡ್ ಕಮೆಂಟಲ್ಲಿ ನೀವು ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಒಂದು ಸತಿ ಹೇಳಿ. ಆ್ಯಂಡ್ ಅದಲ್ಲದೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೋಗ್ಬೇಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿದ್ದರೆ. ನೀವು ನೋಡ್ತಿದ್ದೀರಾ ಸ್ಟೈಲ್ ಬ್ಲಿಂಕ್. ನಾನು ನಿಮ್ಮ ಅವಿನಾಶ್. ಹೆಸರಂತರೂ ಕೇಳಿರ್ತೀರಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.